ತಕ್ಷಣ ಕಾಲ್ ಮಾಡು ಬರ್ತೀನಿ ಅಂದವನು ಫೋನೇ ರಿಸೀವ್ ಮಾಡ್ತಿಲ್ಲ. ಲೇ ಪಿಂಕಿ, ನಿಂದು ನನ್ನ ಗಂಡಂದು ಮುಗ್ದೋಗಿರೋ ಮ್ಯಾಟ್ರು ಕಣೆ. ನನಗೂ ಅವನಿಗೂ ಮದುವೆ ಆಗಿದೆ ಅಂತ ಗೊತ್ತಿದ್ರು ನೀನು ಅದನ್ನೆಲ್ಲ ಮರೆತು ಇಷ್ಟೆಲ್ಲ ಆಡ್ತಿರ್ಬೇಕಾರೆ ಹಸೆ ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಹಿರಿಯರ ಆಶೀರ್ವಾದ ತಗೊಂಡು ಸಂಸಾರ ಕಿಳ್ದಿರೋಳು ನಾನು ಇನ್ನೆಷ್ಟು ಆಡ್ಬೇಡ ಹೇಳು. ಓ ಪಾಪ, ನೀನಿವತ್ತು ಯಾಕೋ ಗ್ರಾಚಾರ ಕೆಟ್ಟಿ ಈ ಕಡೆ ಬಂದಿದ್ಯಾ ಅಂತ ಅನ್ಸತ್ತೆ. ಇವತ್ತು ನೋಡ್ತಾ ಇರೆ, ನಿನಗೆ ಕೊಡ್ತೀನಿ 3 ಜನ್ಮಕ್ಕಾಗ್ಬೇಕು ಅಷ್ಟು ಕೊಡ್ತೀನಿ. ನಿನ್ನಜ್ಜಿ ಇವತ್ತು ಕೆಟ್ಟಿದೆ ಕಣೆ ನಿನ್ ಗ್ರಾಚಾರ. ಯಾರು ಹೊಡೆದಿದ್ದು? ನಾ ಕಳ್ಳಿ ಅನ್ಕೊಂಡು ನಿನ್ನ ಹೊಡೆದ್ಬಿಟ್ರ? ನಾನಿಲ್ಲಿರಲ್ಲ. ಏನಾಯ್ತಾ? ಮಾತಾಡ್ಲಾ? ಆಡ್ತಾ ಇದ್ದ ನೋಡು, ಮಾತಾಡ್ಲಾ? ಏಯ್ ಸೋಮ, ಏನಾಯ್ತು ಬೊಗಳ? ಇಬ್ಬರು ಹೆಂಡಂದ್ರೆ ಬೇಕಾದ್ರೆ ತಡ್ಕೊಂಡ್ಬಿಡ್ಬೋದು, ಆದ್ರೆ 2 ಶಾಕನ್ ಸಹಿಸ್ಕೊಳಕ್ ಹಾಕಿಲ್ಲ. ಸೋಮ, ಜೀವ ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನಾನೇನಾಗಬೇಕು? ನನ್ನ ಮಗ ನಿಮ್ಮ ತಮ್ಮ ಏನ್ರಿ ನಮ್ಮನ್ನೇ ಆಡ್ಕೊಳ್ತಾ ಇದ್ದಾನೆ? ಆಡ್ಕಳ್ದೆ ಇನ್ನೇನ್ ಮಾಡ್ಲಿ? ನಾನು ಅವತ್ತೇ ಬಡ್ಕಂಡೆ, ಆಸ್ತಿ ನಮ್ಮ ಕೈ ಸಿಗೋಕ್ಕಿಂತ ಮುಂಚೆ ಪತ್ರನ ಒಂದು ಕಿತ ನೋಡಿ ಅಂತ. ನೀವು ಅಯ್ಯೋ ನೀ ನನ್ನ ಮಗ ದೊಡ್ಡ ಮಗ ಪೆದ್ದ ಮಗ, ನನ್ನ ಗಂಡ ಸ್ಯಾನೆ ಬುದ್ಧಿವ ಅಂತ ನಿಂತಾರಲ್ಲ ಪಾರು ಅನ್ಕೊಂಡು ಹಿಂದೆ ಎಲ್ಲ ಹೋಗಕ್ಕಿಲ್ಲ ಅಂದ್ರಿ. ಆ ಪತ್ರದಲ್ಲಿ ಆಸ್ತಿ ಐತಾ, ಈ ಪತ್ರದಲ್ಲಿ ಆಸ್ತಿ ಐತಾ ಅಂತ ಕೇಳಿ ಅಸ್ತು ಅನ್ನೋದ್ರೊಳಗೆ ಸುಸ್ತೊಡ್ದು ಆಸ್ತಿ ಎಲ್ಲ ಬರೋದಕ್ಕಿಂತ ಮುಂಚೆ ಅಸ್ತಿನೇ ಕೊಡಂಗೆ ಮಾಡ್ಬಿಟ್ರಿ. ನಾನು ಹೇಳ್ದೆ ಈಗೇನಾಯ್ತು ಅನ್ಭವಿಸಿ ನೀವೆಲ್ಲ. ಬೇಡಕಲ, ಬಂಡಿ ಕೆಟ್ಟವ್ರ ಮುಂದೆ ಬರಗೆಟ್ಟಂಗೆ ಆಡಿದ್ರು ರೈತದೆ, ಆದ್ರೆ ಚಡ್ಡಿ ಬಿಸ್ತವ್ರ ಮುಂದೆ ಹಣ್ಣು ಹೊಡ್ಕೊಂಡು ನಕ್ರೆ ಹರಟಾಯ್ತದ ಕಲ. ಆಗ್ಬೇಕು ಹಿಂಗೆಲ್ಲ ಹಿಂಗೆ ಆಗ್ಬೇಕು. ನನಗೆ ಎಲ್ಲ ಗೊತ್ತೈತೆ ಅಂತ ಬೆರೀತಿದ್ರಿ. 1 2 3 4 ಅಂತ ಎಣ್ಸಕ್ ಬರ್ದಿರೋಳು 111 ಅಂತ 3 ಗೆರೆ ಹಾಕೋಬಿಟ್ಲು. ಅಣ್ಣ, ನಾನು ಅವತ್ತೇ ಹೇಳ್ದೆ ಅವಳು ಸರಿ ಇಲ್ಲ, 3.5 ಟನ್ ಗಾಡಿನ ತಳ್ಳವಳೆ, ಹುಷಾರಾಗಿರಿ ಅಂತ. ನೀವು ಅಯ್ಯೋ ಈ ನನ್ನ ಮಗ ಕುಡ್ದವನೆ ಪೆದ್ ನನ್ನ ಮಗ ಅಂದ್ರಿ. ಇವಾಗೇನಾಯ್ತು? ಉಪ್ಪು ಖಾರ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಮಣ್ಣು ಮುಗ್ಸೋದ್ಲು. ನಿಮಗೆಲ್ಲ ಹಿಂಗೆ ಆಗಬೇಕಿತ್ತು. ಅದಕ್ಕೆ ಆಸ್ತಿ ವಿಚಾರನಾಗ ಏನಂತ ತಲೆ ಹಾಕ್ಲಿಲ್ಲ. ಹಾಕಿದ್ರೆ ನಿಮ್ಮ ಥರನೇ ನಾನು ಮಕರ ಆಯ್ತಿದ್ದೆ. ಯಪ್ಪ, ಈಗ ಅನುಭವಿಸಿ. ಮಾವ, ಏನಮ್ಮ ತಾಯಿ, ಈ ಅವಿವೇಕಿ ನನ್ನ ಮಗ ಇನ್ನೂ ಎದ್ದಿಲ್ವಾ? ಮಾವ, ಓ ರೆಸ್ಪೆಕ್ಟ್. ಶ್ರೀ 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 ಅವಿವೇಕಿ ನನ್ನ ಮಗ. ಅಲ್ಲಮ್ಮ ರಶ್ಮಿ, ಈ ಸೂರ್ಯ ಮೂಡಣದಲ್ಲಿ ಹುಟ್ಟಿ ನೆತ್ತಿ ಮೇಲೆ ಬರೋ ಹೊತ್ತಾಯ್ತು. ಇನ್ನು ಈ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗ ಶ್ರೀಯುತ ಸೀನಾ ಅವರು ಇನ್ನೂ ಎದ್ದಿಲ್ವಾ ಅಂತ ಕೇಳಕ್ ಬಂದೆ ತಾಯಿ. ಮಾವ, 1 ನಿಮಿಷ. ನೀವಿವಾಗ ಅವ್ರಿಗೆ ಹೊಗಳಿದ್ರ ಇಲ್ಲ ಬೈದ್ರಾ? ಅಯ್ಯೋ, ಎಲ್ಲಾದ್ರೂ ಉಂಟೆ, ಅದು ನಿನ್ನ ಗಂಡನಿಗೆ. ನಾನು ನಿನ್ನ ಮುಂದೆ ಬೈಯೋದುಂಟೆ. ಹೊಗಳಿಲ್ಲ ತಾಯಿ, ಉಗಳದೆ ಅಷ್ಟೇ.
ಓ ಹಂಗ ಸರಿ ಸರಿ. ಅದು ಅವರು ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರ, ಅದಕ್ಕೆ ಇನ್ನೂ ಎದ್ದಿಲ್ಲ. ಲೇಟಾಗಿ ಮಲಗಿದ್ರ? ಹಲ್ಕಟ್ ನನ್ನ ಮಗ ಸೀನಾ ಅವ್ರೆ, ಸೀನಾ ಅವ್ರೆ. ಅಯ್ಯಯ್ಯೋ, ಬೆಳಗಾಗೈತೆ. ಪಿಂಕಿ ಯಾಕಿನ್ನೂ ಬಂದಿಲ್ಲ? ಫೋನಾರು ಮಾಡ್ತಿಲ್ದಲ್ಲ. ಅಯ್ಯಯ್ಯೋ, ಇಷ್ಟೊಂದು ಸಲ ಫೋನ್ ಮಾಡೋಳಲ್ಲಪ್ಪ. ನಂಗೆ ಯಾಕೆ ಗೊತ್ತಾಗ್ಲಿಲ್ಲ? ಇವನ್ಗೇನಾಗೈತೆ? ಸೌಂಡ್ ಆಫ್ ಮಾಡೋರೆ ಈ ಡ್ರುಡ್ರನ್ನ ವೈಬ್ರೇಟು ಆಫ್ ಮಾಡ್ಬಿಟ್ಟವ್ರಲ್ಲಪ್ಪ. ಯಾರು ಮಾಡಿರ್ಬೋದು? ಶ್ರೀಮಾನ್ ಕಿತ್ತೋದ್ ನನ್ನ ಮಗ ಸೀನಾ ಅವ್ರೆ, ಸೀನಾ ಅವ್ರೆ. ಈ ಬಾಣ್ಲಿ ದಿವಿ ಆವಳಿ ಆಗೋಯ್ತಲ್ಲ. ಏನ್ಲ? ಸಾರಿ, ಏನಪ್ಪಯ್ಯ? ಬರ್ಬೇಕು ಶ್ರೀಯುತ ಸೀನಾ ಅವ್ರೆ. 4 ಮುಂಕ್ರಿ ಅನ್ನ ತಿಂದು 4 ಲೋಟ ಮಜ್ಜಿಗೆ ಕುಡಿದು ಗಾಢದ್ದಾಗಿ ಎಮ್ಮೆ ತರ ಮಲ್ಗ್ಬಿಟ್ರೆ ಆಗೋಯ್ತಲ್ಲ. ನೋಡು, ಸುಮ್ಕೆ ನಂಗೆ ಭಯಪಡ. ಮೊದಲೇ ಟೆನ್ಷನ್ ಆಗಿದೆ ನಾನು. ಟೆನ್ಷನ್ ಯಾಕೆ ಸೀನಾ ಅವ್ರೆ? ಅದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬೆಳಿಗ್ಗೆ ಲೇಟಾಗಿ ಹೇಳುವಂಥದ್ದು ಏನಾಗಿತ್ತು ಸೀನಾ ಅವ್ರೆ? ಮಾವ, ಅವರು ರಾತ್ರಿ ಎಲ್ಲ ಪಾಪ ಜಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಅದಕ್ಕೆ ಲೇಟಾಗಿ ನಿದ್ದೆ ಮಾಡಿದ್ರು ಅಲ್ವೇನ್ರಿ? ನಿಜ ಏನ್ಲಾ? ಹೌದೌದು. ನೀನು ರಾತ್ರಿ ಎಲ್ಲ ಜಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅಪ್ಪ ನಿಂಗೇನ್ ಕೆಪ್ಪ? ಅವಳು ಅದನ್ನೇ ಹೇಳ್ತಾವಳೆ, ನಾನು ಅದನ್ನೇ ಹೇಳ್ತಿದ್ದೀನಿ. ಹೂ ಅಂತಿಲ್ವಾ? ಕಂದ, ಏನಪ್ಪ ಯೋಚನೆ ಮಾಡ್ತಾ ಇದ್ದೆ? ಅದು ಚೆಸ್ಟು, ಬೈಸಿಪ್ಸು, ಬ್ಯಾಕು, ಆಬ್ಸು, ಲೆಗ್ಸು. ಟೇಕ್ ನನ್ನ ಮಗನೇ, ನಾನು ಜಿಮ್ ಹಾಕೊಳ್ಳೋಣ ಅಂತ ಇದ್ರೆ ನೀನು ಲೆಗ್ ಪೀಸ್ ಅಂತ ಇದ್ಯಾ? ಅಯ್ಯೋ ಮಾವ, ಅದು ಲೆಗ್ ಪೀಸ್ ಅಲ್ಲ, ಲೆಗ್ಸು ಅಂದ್ರೆ ಈ ಕಾಲಿಗೆ ಎಕ್ಸರ್ಸೈಸ್ ಮಾಡೋ ಮಿಷಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತಂದ್ರು.